ಸಹೃದಯರೇ, ಶರಣಾರ್ಥಿಗಳು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ, ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಭಕ್ತಿಯ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸಮಸ್ತ ಸೃಷ್ಟಿಯಲ್ಲಿ ಯಾವುದು ಇದ್ದಂತೆ ಇರೋದಿಲ್ಲ. ನಿತ್ಯ ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇರುತ್ತೆ. ಬದಲಾವಣೆ ಜಗದ ನಿಯಮ ಅನ್ನೋ ನುಡಿ ನಮಗೆ ನಿಮಗೆಲ್ಲ ಚಿರಪರಿಚಿತ ವಾಕ್ಯ. ನಮ್ಮ ಜೀವನವೂ ಸಹ ಅಷ್ಟೇ. ಬದಲಾವಣೆಯ ಅಲೆಯಲ್ಲಿ ಸಿಕ್ಕು ಏರಿಳಿತಗಳನ್ನು ಕಾಣ್ತಾನೇ ಇರುತ್ತೆ. ಯಾರ ಜೀವನವೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅನುಕ್ಷಣ ಬದಲಾಗ್ತಾನೇ ಇರುತ್ತೆ. ಬದಲಾವಣೆಗಳ ಸರಣಿಯೇ ಜೀವನ ಅಂತಾರೆ ವಿಜ್ಞಾನಿಗಳು. ಬದಲಾವಣೆ ಅಂದರೆ ಒಂದು ರೀತಿಯಲ್ಲಿ ವಿಕಾಸ, ಪರಿವರ್ತನೆ, ಹೊಸತಾಗುವುದು, ಇನ್ನೂ ವಿಶೇಷವಾಗಿ ಕುತೂಹಲಗೊಳಿಸುವ ಒಂದು ಪ್ರಕ್ರಿಯೆ ಎಂದೆಲ್ಲ ಅರ್ಥೈಸ್ತಾರೆ. ನಮ್ಮ ಹುಟ್ಟಿನಿಂದ ಸಾಯುವವರೆಗೆ 4 ಮುಖ್ಯ ರೀತಿಯಲ್ಲಿ ನಮ್ಮ ಸಮಗ್ರ ಬದುಕು ಬದಲಾವಣೆಯನ್ನು ಕಾಣ್ತದೆ. ಅದಕ್ಕೆ ಜೀವನದ ಅವಸ್ಥೆ ಅಂತ ಕರೀತಾರೆ. ಅದು ನಮಗೂ ಗೊತ್ತು. ಒಂದನೇದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ಮುಪ್ಪಿನಾವಸ್ಥೆ. ಬಾಲ್ಯ, ಯೌವನ, ಪ್ರೌಢತೆ, ಮುಪ್ಪು, ಕಡೆಗೆ ಸಾವು ನಿಶ್ಚಿತ. ಪ್ರತಿ ಅವಸ್ಥೆಯಲ್ಲೂ ಒಂದು ಬಗೆಯ ಹೊಸತನ, ವಿಕಾಸ, ಪರಿವರ್ತನೆ ಕಂಡು ಬರ್ತಾನೇ ಇರುತ್ತೆ. ಅದನ್ನು DVಜಿಯವರು ಬಹಳ ಸೊಗಸಾಗಿ ಹೇಳ್ತಾರೆ. ಹೊಸಬನಾಗುವನು ಅನುಕ್ಷಣಂ ಮಾನವನು, ವಸುಧೆಯ ಮೂಸೇಲಿ ಪುಟಪಾಕವಂತು, ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ, ಕಸವೆಲ್ಲ ಕಳೆದವನು ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಹೇಳಿದಾರಂದರೆ, ಮಾನವ ಪ್ರತಿ ಅವಸ್ಥೆಯಲ್ಲಿ ಹೊಸತಾಗಿ ವಿಕಾಸ ಹೊಂದ್ತಾ ಇರ್ತಾನೆ. ಆಕರ್ಷಕವಾಗಿ ಬೆಳೀತಾ ಪ್ರಕೃತಿಯ ಪೂರ್ಣ ಸಹಕಾರದಲ್ಲಿ ಬದುಕು ಅರಳ್ತಾನೇ ಇರುತ್ತೆ. ಹೀಗೆ ನವನವೀನವಾಗಿ ಬದಲಾಗ್ತಾ ಇರೋ ಬದುಕು ಜೀವನದ ರಸ ಸಾರಸತ್ವ ತಿಳಿಲಿಕ್ಕೆ ಮನುಷ್ಯನ ಮನ ಮತಿ ಅರಳ್ತಾ ಇರುತ್ತೆ. ಅದು ರಸಮಯ ಜೀವನ. ಭಾಳ ಕಸ ಎಲ್ಲ ಕಳೆದು ಕಸುವಿನ ಜೀವನ ಆಗಬೇಕು. ಕಸವೆಲ್ಲ ಕಳೆದವನು ಜೀವನದ ಕಸುವನ್ನು ತಿಳಿದವನು. ಜಗದಾತ್ಮಮತಿಯಾಗಿ ಅವನ ಬದುಕು ಬೆಳಿಬೇಕು. ಹೀಗೆ ನಮ್ಮ ಬಾಳನ್ನು ಅರಳಿಸೋದನ್ನು ನಾವು ತಿಳ್ಕೋಬೇಕು. ಜೀವನವೇ ಒಂದು ಪರಮ ಕಲೆಯಾಗಿ ರೂಪಿಸ್ಕೊಳ್ಬೇಕು. ಅದು ಹೇಗೆ? ಅದನ್ನು ತಿಳಿಯೋಣ ಬನ್ನಿ. ಸೊಡ್ಡಳ ಬಾಚರಸರ ಅದ್ಭುತವಾದ ವಚನದ ಮುಖಾಂತರ. ವಚನ ಹೀಗಿದೆ: ಎಳವತ್ತಿಗೆಯಲ್ಲಿದ್ದಲ್ಲಿ ತಿಳಿವು ನಿನಗಿಲ್ಲ, ಎಳವತ್ತಿಗೆಯಲ್ಲಿದ್ದಲ್ಲಿ ತಿಳಿವು ನಿನಗಿಲ್ಲ, ರೂಹತ್ತಿಗೆ ಬಂದಲ್ಲಿ ಮುಂದ ನೀ ಕಾಣೆ, ರೂಹತ್ತಿಗೆ ಬಂದಲ್ಲಿ ಮುಂದ ನೀ ಕಾಣೆ, ಸಿರಿವಳದಲ್ಲಿ ದೇವ ಕಾರ್ಯವಂ ಮಾಡು, ಸಿರಿವಳದಲ್ಲಿ ದೇವ ಕಾರ್ಯವಂ ಮಾಡು, ಮಧುವಳದಲ್ಲಿಗೆ ಹೋಗದ ಮುನ್ನ ಭಕ್ತಿಯ ಮಾಡು, ನೀನರಿಯೇ ನೀನರಿಯೇ ಕಾಡನೂರಿಗೆ ಹೋಗದ ಮುನ್ನ ಸೊಡ್ಡಳಂಗೆ ಶರಣೆನ್ನಿ. ಇದು ವಚನ. ಇದರ ಗಾಯನ ರೂಪದಲ್ಲಿ ನಾವೆಲ್ಲ ಆಲಿಸೋಣ. ನಾ
ಎಳವತ್ತಿಗೆ ಎಲ್ಲಿದ್ದಲ್ಲಿ ತಿಳಿವು ನಿನಗಿಲ್ಲ. ಎಳವತ್ತಿಗೆ ಎಲ್ಲಿದ್ದಲ್ಲಿ ತಿಳಿವು ನಿನಗಿಲ್ಲ. ರುಹತ್ತಿಗೆ ಬಂದಲ್ಲಿ ಮುಂದನಿ ಕಾಣೆ. ರುಹತ್ತಿಗೆ ಬಂದಲ್ಲಿ ಮುಂದನಿ ಕಾಣೆ. ಎಳವತ್ತಿಗೆ ಎಲ್ಲಿದ್ದಲ್ಲಿ ತಿಳಿವು ನಿನಗಿಲ್ಲ. ಸಿರಿವಳದಲ್ಲಿ ದೇವ ಕಾರ್ಯವ ಮಾಡು. ಸಿರಿವಳದಲ್ಲಿ ದೇವ ಕಾರ್ಯವ ಮಾಡು. ಮಧುವಳದಲ್ಲಿಗೆ ಹೋಗದ ಮುನ್ನ ಭಕ್ತಿಯ ಮಾಡು. ಮಧುವಳದಲ್ಲಿಗೆ ಹೋಗದ ಮುನ್ನ ಭಕ್ತಿಯ ಮಾಡು. ನೀನರಿ ಕಾಡನೂರಿಗೆ ಹೋಗದ ಮುನ್ನ. ನೀನರಿ ಕಾಡನೂರಿಗೆ ಹೋಗದ ಮುನ್ನ ಸೊಡ್ಡಳಂಗೆ ಶರಣೆನ್ನಿ. ಈ ಸೊಡ್ಡಳಂಗೆ ಶರಣೆನ್ನಿ. ಈ ಸೊಡ್ಡಳಂಗೆ ಶರಣೆನ್ನಿ. ಈ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಾಳಿ ಬೆಳಗಿದ ಶರಣ ಸೊಡ್ಡಳ ಬಾಚರಸರು ಮಂತ್ರಸಿದ್ಧಿಯನ್ನು ಪಡೆದವರೆಂದು ಪ್ರಖ್ಯಾತರಾಗಿದ್ದರು. ರಾಜ ಬಿಜ್ಜಳನ ಆನೆ ಕುದುರೆ ಸೈನ್ಯದವರಿಗೆ ಧಾನ್ಯ ಅಳೆದು ಕೊಟ್ಟುದರ ಲೆಕ್ಕವನ್ನು ಬರೆದಿಡುವ ಕಾಯಕ ಅವರದು. ಧಾನ್ಯದ ಲೆಕ್ಕ ಬರೆದಾದ ಮೇಲೆ ಮಂತ್ರಧ್ಯಾನ ಮಾಡ್ತಾ ಮಂತ್ರವನ್ನೇ ಬರೆಯುತ್ತಾ ಮಂತ್ರಸಿದ್ಧಿ ಮಾಡಿಕೊಂಡಿದ್ದ ಘನ ಮಹಿಮ ಶರಣ ಸೊಡ್ಡಳ ಬಾಚರಸರು. ಅವರು ಬದುಕಿನ ಲೆಕ್ಕವನ್ನು ಬರೆಯುವ ಸೊಡ್ಡಳ ಬಾಚರಸರೆಂದೇ ಎಲ್ಲರೂ ಕರೀತಾ ಇದ್ದರು. ಸ್ವತಃ ಬಾಚರಸರು ಹಾಗೆ ತಿಳಿದಿದ್ರಂತೆ. ಅವರ ಜೀವನ ಲೆಕ್ಕ ಹೇಗಿತ್ತು ಅಂಥೇಳಿ ಪ್ರೌಢದೇವರ ರಾಯ ಬಹಳ ಸುಂದರವಾಗಿ ಹೇಳ್ತಾರೆ. ತಂದದ್ದು ತಾರದ್ದು ಓಂ ನಮಃ ಶಿವಾಯ ಎಂದು, ಬಂದದ್ದು ಬಾರದ್ದು ಓಂ ನಮಃ ಶಿವಾಯ ಎಂದು, ಸಂದದ್ದು ಸಲ್ಲದ್ದು ಓಂ ನಮಃ ಶಿವಾಯ ಎಂದು ಬರೆದೆನೀ ತೆರೆದೊಳೆಲ್ಲ ಬಾಳ ಲೆಕ್ಕವ ಸೊಡ್ಡಳ ಅಂತಾರೆ. 102 ವಚನಗಳು ಬಾಚರಸರು ಬರೆದ ವಚನಗಳಲ್ಲಿ ಜೀವನವೆಲ್ಲ ದೇವ ಸಾಮರಸ್ಯದಲ್ಲಿ, ಜೀವಭಾವ ಮರೆತು ದೇವ ಸಾಮರಸ್ಯ ಭಾವದಲ್ಲಿ ಬೆಸೆವ ಹೃದಯ ಪ್ರೇಮದ ಗೀತದಂತೆ ಇದೆ. ಅವರ ಮಾತೆಲ್ಲ ಹೃದಯದಿಂದ ಚಿಮ್ಮಿದ ಮಾತು, ಹೃದಯವಂತಿಕೆಯ ಬದುಕು ಅವರದು. ಸೊಡ್ಡಳ ಬಾಚರಸರ ದಿವ್ಯ ಬದುಕನ್ನು ಕಂಡು ಬಸವಣ್ಣನವರಿಗೆ ಒಂದು ಬಗೆಯ ಹೆಮ್ಮೆ ಇತ್ತಂತೆ. ಅದಕ್ಕೆ ಅವರು ಚನ್ನಬಸವಣ್ಣನವರಿಗೆ ಹೇಳ್ತಾ ಇದ್ರಂತೆ, ಕೂಡಲ ಸಂಗನ ಶರಣ ಸೊಡ್ಡಳ ಬಾಚರಸರ ಕರುಣವುಳ್ಳ ನಕ್ಕರ, ಇನ್ನು ನಾನು ಅಂಜುವನಲ್ಲ ಕಾಣ ಚನ್ನಬಸವಣ್ಣ, ಸರ್ವ ಸಮತೆಯನ್ನು ಸಾಧಿಸುವೆ ಅಂತಿದ್ರಂತೆ. ಅಷ್ಟು ನಿರ್ಮಲ ಹೃದಯ ಬಾಚರಸರು. ಅವರ ಮಾತೆಲ್ಲ ಮೃದುಲ ಮಧುರ, ಅವೇ ವಚನ ರೂಪ. ವಚನಗಳೇ ಹಾಗಿದೆ ಅಲ್ವಾ, ಹೃದಯದಿಂದ ಚಿಮ್ಮುತ್ತೆ, ಹೃದಯಕ್ಕೆ ಮುಟ್ಟತ್ತೆ. ಅದನ್ನೇ ಒಂದು ಕಡೆ ಒಬ್ಬ ಆಂಗ್ಲ ಕವಿ ಹೇಳ್ತಾರೆ, ದ ಲ್ಯಾಂಗ್ವೇಜ್ ಆಫ್ ದ ಹಾರ್ಟ್ ವಿಚ್ ಕಮ್ಸ್ ಫ್ರಮ್ ದ ಹಾರ್ಟ್ ಆ್ಯಂಡ್ ಗೋಸ್ ಟು ದಿ ಹಾರ್ಟ್. ಹಾರ್ಟ್ ಈಸ್ ಆಲ್ವೇಸ್ ಸಿಂಪಲ್, ಗ್ರೇಸ್ಫುಲ್ ಆ್ಯಂಡ್ ಫುಲ್ ಆಫ್ ಪವರ್. ಹೃದಯದಿಂದ ಚಿಮ್ಮಿದ ಮಾತು ಹೃದಯ ತುಂಬೆ ಬರುತ್ತೆ, ಹೃದಯವಂತರಿಗೆ ಮುಟ್ಟುತ್ತೆ. ಯಾಕಂದರೆ ಹೃದಯನೇ ಹಾಗೆ ಸರಳ, ಸಹಜ, ಕ್ರಿಯಾಶೀಲ, ದಯಾಪೂರ್ಣ, ಶಕ್ತಿಭರಿತ ಅಲ್ವಾ. ಹಾಗೆ ಬಾಚರಸರ ಪ್ರತಿವಚನ ಭಾವಪೂರ್ಣ, ಹೃದಯಕ್ಕೆ ತಟ್ಟುವ
ಕ್ರಿಯಾಶೀಲತೆಗೆ ಒಳಪಡಿಸ್ತಕ್ಕಂಥ ವಚನಗಳೇ ಮಾತುಗಳು, ಮಾತುಗಳೇ ವಚನ. ಮಾತು ಬೇರೆ ಅಲ್ಲ, ವಚನ ಬೇರೆ ಅಲ್ಲ, ಹಾಗೆ ಬಾಳಿದ್ರು ಬಾಚರಸರು. ಪ್ರಸ್ತುತ ವಚನವೂ ಹಾಗೇ ಇದೆ. ನಮ್ಮ ಜೀವನ ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಪ್ರೌಢತನಕ್ಕೆ, ಅಲ್ಲಿಂದ ಶಕ್ತಿ ಕುಂದುವ ಮುಪ್ಪಿನವರೆಗೆ ಸಾಗುತ್ತೆ. ಅದರ ಬದಲಾವಣೆಗೆ ಅನುಗುಣವಾಗಿ ನಾವು ಮೊದಲೇ ಅರಿತು ನಮ್ಮ ಬದುಕನ್ನು ಬದಲಾವಣೆ ಮಾಡಿಕೊಂಡ್ರೆ ಜೀವನ ಗೆಲ್ಲಬಹುದು, ಜೀವನ್ಮುಕ್ತಿಯನ್ನು ಸಾಧಿಸಬಹುದು ಅನ್ನೋ ತಿಳುವಳಿಕೆಯನ್ನು ಈ ವಚನದಲ್ಲಿ ಸಾರ್ತಾರೆ. ವಚನ ಹೀಗಿದೆ: ಎಳವತ್ತಿಗೆಯಲ್ಲಿದ್ದಲ್ಲಿ ತಿಳಿವು ನಿನಗಿಲ್ಲ, ರುಹತ್ಯೆಗೆ ಬಂದಲ್ಲಿ ಮುಂದ ನೀ ಕಾಣೆ, ಸಿರಿವಳದಲ್ಲಿ ದೇವಕಾರ್ಯವಮ್ಮಾಡು. ಈ 3 ಸಾಲುಗಳು, ಮೊದಲನೇ 3 ಸಾಲುಗಳು. ಮುಂದೆ 2 ಸಾಲುಗಳನ್ನು ನೋಡ್ತೀವಿ. ಸೊಡ್ಡಳ ಬಾಚರಸರು ನಮ್ಮೆಲ್ಲರ ಜೀವನದ ವಯಸ್ಸು, ಮನಸ್ಸು ಮತ್ತು ಮತಿ, ಅದರ ಶಕ್ತಿ ಅಥವಾ ಬುದ್ಧಿಶಕ್ತಿ ಅನ್ರಿ ಯಾವ ಮಟ್ಟದಲ್ಲಿ ಇರ್ತದೆ ಅನ್ನೋದನ್ನು ಸ್ವಗತವಾಗಿ ಹೇಳಿಕೊಂಡಂತೆ ಇದ್ದರೂ ಎಲ್ಲರಿಗೂ ಅನ್ವಯವಾಗುವಂತೆ ಒಂದು ಆಪ್ತ ಧ್ವನಿಯಲ್ಲಿ ಆತ್ಮೀಯವಾಗಿ ಹೇಳ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಬಳಸ್ತಾ ಇರೋ ಪ್ರತಿ ಶಬ್ದ ಒಂದು ವಿಶೇಷ ಬಳಕೆ ಅಂತ ಖಂಡಿತ ಅನಿಸುತ್ತೆ. ಎಳವತ್ತಿಗೆ ಅಂದರೆ ಬಾಲ್ಯದಲ್ಲಿ, ರುಹತ್ತಿಗೆ ಅಂದರೆ ರೂಪ ಯೌವನಕ್ಕೆ ಬಂದದ್ದು, ಹಾವಭಾವದ ಯೌವನವದು, ಸಿರಿವಳದಲ್ಲಿ ಅಂದರೆ ಪ್ರೌಢತೆಯ ಕಾಲದಲ್ಲಿ ಎಂದು ಒಂದು ರೀತಿ ಹೊಸವಾಗಿ ಹೇಳ್ತಾ ಹೇಗಿರ್ತೀವಿ, ಹೇಗಿರಬೇಕು, ನಮ್ಮ ಜೀವನ ಹೇಗೆ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಳವತ್ತಿಗೆ ಅಂದಾಗ ಬಾಲ್ಯ, ಏಳೆತನದ ವಯಸ್ಸು, ಆಟೋಟದಲ್ಲಿ ಮಗ್ನವಾಗಿರುವ ಕಾಲ. ಆಗ ನಮಗೆ ನಮ್ಮ ಬಗ್ಗೆನೇ ಆಗಲಿ, ಇತರರ ಬಗ್ಗೆನೇ ಆಗಲಿ, ಯಾವುದೇ ವಸ್ತುಗಳ ಬಗ್ಗೆನೇ ಆಗಲಿ ಸ್ಪಷ್ಟವಾದ ತಿಳಿವು ಬರೋದಿಲ್ಲ, ಇರೋದು ಇಲ್ಲ. ಯಾವುದೇ ಬಗೆಯ ಲೋಕಾನುಭವ ಪಡೆಯುವ ವಯಸ್ಸು ಅಲ್ಲ ಅದು, ಕೇವಲ ಆಟ. ಆಟೋಟದಲ್ಲೇ ಬದುಕು ಸುಂದರವಾಗಿ ಅರಳ್ತಾ ಇರುತ್ತೆ. ಅದಕ್ಕೆ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರಲ್ಲ, ಬಾಲಸ್ಥಾವಾತ್ ಕ್ರೀಡಾಸಕ್ತ. ಏನು ಕಲಿಬೇಕಾದರೂ ಅಷ್ಟೇ ಆಟದ ಮುಖಾಂತರವೇ ಅಥವಾ ಹಾಡಿನ ಮುಖಾಂತರ, ನೃತ್ಯದ ಮುಖಾಂತರ, ಕಥೆಯ ಮುಖಾಂತರ ಎಲ್ಲವನ್ನ ಬಾಲ್ಯದಲ್ಲಿ ನಮ್ಗೆ ತಿಳಿಸ್ತಾ ಇರ್ತಾರೆ. ನಾವು ಕೇಳ್ತಾನೆ ಬೆಳಿತೀವಿ. ಬಾಲ್ಯದಲ್ಲಿ ಸರಿಯಾಗಿ ಕಥೆಗಳು, ಭಜನೆ, ಪ್ರಾರ್ಥನೆ, ಒಂದು ಸುಂದರವಾದ ಅರ್ಥಪೂರ್ಣವಾದ ಒಂದು ಆಟ, ಅದನ್ನು ನಗನಗ್ತಾನೆ ಹೇಳ್ಕೊಡ್ತಾ ಇದ್ದರೆ ಅದು 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅನ್ನೋ ರೀತಿಯಲ್ಲಿ ಅವೆಲ್ಲ ವಿಚಾರಗಳು ಆ ಮಗುವಿಗೆ ಅಥವಾ ನಮಗೆ ಬಾಲ್ಯದಲ್ಲಿರುವಾಗ ಏನೋ ಪೂರ್ತಿ ತಿಳುವಳಿಕೆಗೆ ಬಂದಿರೋದಿಲ್ಲ, ಪೂರ್ತಿ ಅರ್ಥ ಆಗೋದೂ ಇಲ್ಲ. ಆದರೆ ನಮ್ಮ ಚಿತ್ತ ಅನ್ನೋ ನೆನಪಿನ ಪೆಟ್ಟಿಗೆಯಲ್ಲಿ ಶಬ್ದದ, ಜ್ಞಾನದ, ಚಿತ್ತದ ಒಂದು ಸಂಗ್ರಹಣೆ ಆಗಿರುತ್ತೆ. ಹೀಗೆ ಬಾಲ್ಯದ ಬದುಕು ಒಂದು ರೀತಿಯಲ್ಲಿ ಹಗುರ, ಸುಂದರ, ತಲೆಭಾರ ಇಲ್ಲ, ಚಿಂತೆ ತುಂಬಿಕೊಳ್ಳದೆ ಒಂದು ಖಾಲಿ ಕೊಳಲಿನಂತೆ, ಸುಂದರವಾಗಿ ಕೊಳಲಿನ ಬದುಕಿನಂತೆ ಇರುತ್ತೆ. ಖಾಲಿ ಭಾವದ ಜೀವನ. ಅದಕ್ಕೆ ಬಾಲ್ಯವೂ ತಾಯಿಯ ಮಡಿಲಲ್ಲಿ, ತಂದೆಯ ಬೆನ್ನೇರಿ, ಭುಜದಲ್ಲಿ, ಹಿರಿಯರ ಕಣ್ಗಾವಲಲ್ಲಿ, ಕೈಯಲ್ಲಿ ಕಿರಿಯರ ಜೊತೆಯಲ್ಲಿ ಆಡ್ತಾನೆ ಬದುಕು ಅರಳುತ್ತಾ ಹೋಗುತ್ತೆ. ಕೊಳಲಿನಂತೆ ಪೊಳ್ಳಾದ ಬಿದಿರಿನ ಅಲ್ಲಲ್ಲಿ ರಂಧ್ರವುಳ್ಳ ಉಸಿರ ಗಾಳಿಯಲ್ಲಿ ಸುಂದರ ನಾದ ಮಾಧುರ್ಯವನ್ನು ಹೊಮ್ಮಿಸುವ ಕೊಳಲು ಹೇಗೋ ಹಾಗೆ ಬಾಲ್ಯದ ಬದುಕು. ಮಗು ಆಡುವ, ಮಾಡುವ ಕ್ರಿಯೆ, ಹಾಡುವ ರೀತಿ, ಹಾವಭಾವ ಎಲ್ಲ ಒಂದು ರೀತಿಯ ಆನಂದ ತುಂಬ್ತಾ ಇರುತ್ತೆ, ಮಧುರ ಭಾವ ತುಂಬ್ತಾ ಇರುತ್ತೆ. ಅದಕ್ಕೆ ಬಾಲ್ಯದ ಬದುಕು ತಿಳಿವು ಅಂತಲ್ಲ, ಆದರೆ ತಿಳಿಯಾಗಿ ಇರುತ್ತೆ, ಹದನಾಗಿ ನಾದರೂಪದಲ್ಲಿ ಹರಿತಾ ಇರುತ್ತೆ. ಅದಕ್ಕೆ ಬಾಲ್ಯದ ಬದುಕು ಸುಂದರ, ಹಗುರ, ಆನಂದ ತುಂಬುವ ಒಂದು ಬಾಲ್ಯ ಜೀವನ. ಅದಕ್ಕೆ ಹೇಳೋದು ಮಕ್ಕಳು ಅಂದರೆ ದೇವರಿದ್ದಂಗೆ, ಅಂದರೆ ಆನಂದ ಕೊಡೋ ಆನಂದ ಮೂರ್ತಿಗಳು. ನಿಮ್ಮ ಬದುಕೆಲ್ಲ ಹಾಗೆ ಒಂದು ಅರಳಿದ್ದು, ಅಲ್ಲಿ ನಮಗೆ ಯಾವುದೇ ಆಡಂಬರ ಇರಲಿಲ್ಲ, ಆಢ್ಯತೆಯ ಭಾವ ಬರ್ತಾ ಇರಲಿಲ್ಲ.
ಭಿನ್ನ ಭಿನ್ನ ದೃಷ್ಟಿಯಿಂದ ನೋಡುವ ಅಥವಾ ಹೋಲಿಸಿ ನೋಡುವ ಬುದ್ಧಿ, ತಿಳಿವು, ಅಹಂಕಾರ ಅಲ್ಲಿ ಮೂಡಿರೋದಿಲ್ಲ. ಅದಕ್ಕೆ ಬಾಲ್ಯ ನಿರ್ಮಲ ಜೀವನ. ಅದೇ ಮುಂದೆ ರೂಹತ್ತಿಗೆ ಬಂದಾಗ ನಮ್ಮ ಮನಸ್ಥಿತಿ, ಮತಿ, ರೀತಿ, ನೀತಿ ಎಲ್ಲ ಬದಲಾಗಿಬಿಡುತ್ತೆ. ನಮ್ಮನ್ನು ಬಿಟ್ಟು ನಮಗೆ ಬೇರೇನು ಕಾಣಲ್ಲ ಅಂತಾರೆ. ರೂಹತ್ತಿಗೆ ಬಂದಲ್ಲಿ ಮುಂದನಿ ಕಾಣೆ. ಯೌವನ ಕಾಲ ಅದು ಎಳೆ ಯೌವನ, ಈ ಟೀನೇಜ್ ಅಂತಾರಲ್ಲ, ಆ ಏಜ್ನಲ್ಲಿ ಒಂದು ರೀತಿ ನಮಗೆ ನಮ್ಮ ಬಗ್ಗೆ ಒಂದಿಷ್ಟು ಅಹಂಕಾರ, ಅಭಿಮಾನ ನಮ್ಮೊಳಗೆ ಮೂಡ್ತಾ ಇರುತ್ತೆ. ನಮ್ಮ ನಾಮ, ರೂಪ, ಕ್ರಿಯಾಶಕ್ತಿಗಳಲ್ಲಿ ನಮಗೆ ಅತಿಯಾದ ಅಭಿಮಾನ, ನಮ್ಮ ರೂಪ, ಅಂತಸ್ತು, ಅಧಿಕಾರ, ಆಸ್ತಿ, ಸ್ಥಿತಿ, ಗತಿ ನಮಗೆ ಸ್ವಲ್ಪ ತಿಳಿತಾ ಇರುತ್ತಲ್ಲ, ಅದು ಯೌವನ. ಅದರಲ್ಲಿ ಒಂದು ಅಹಂಭಾವ. ಈ ಯೌವನಸ್ಥರಿಗೆ ಎದುರು ಕಾಣಲ್ಲ ಅಂತಾರೆ. ಎದರಿಂದ ಏನೂ ಸರಿಯಾಗಿ ಕಾಣಲ್ಲ. ಒಂದು ಗಾದೆ ಮಾತೇ ಇದೆ, ಮೀಸೆ ಬಂದಾಗ ದೇಶ ಕಾಣಲ್ಲ, ನಿಂತಲ್ಲಿ ನಿಲ್ಲದ ನೀರಿಗೆ ನೆಲ ಕಾಣಲ್ಲ ಅಂತಾರೆ. ಅದನ್ನೇ ಇಲ್ಲಿ ರೂಹತ್ತಿಗೆ ಬಂದಲ್ಲಿ ಮುಂದ ನೀ ಕಾಣೆ ಅಂತಾರೆ. ಈ ಮುಂದ ಅನ್ನೋ ಶಬ್ದ ಇಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಳಸಿದ್ದಾರೆ. ಅದು ಶ್ಲೇಷಾರ್ಥವನ್ನು ಅಂದರೆ ಎರಡು ಬಗೆಯ ಅರ್ಥವನ್ನು ಹೊಂದ್ಕೊಂಡಿದೆ. ಮುಂದ ಅಂದರೆ ಎದುರಿಗೆ ಅಂತಲೂ ಅರ್ಥ ಆಗುತ್ತೆ, ಎದುರಿನದು ಅಂತ ಅರ್ಥ ಆಗುತ್ತೆ. ಇನ್ನು ಮುಂದ ಅಂದರೆ ವಿವೇಕ ಜ್ಞಾನ ನಿನಗೆ ಕಂಡು ಬರಲ್ಲ. ಏನೋ ತಿಳಿತಾ ಇರುತ್ತೆ, ಬುದ್ಧಿಶಕ್ತಿ ವಿಕಾಸ ಆಗ್ತಾ ಇರುತ್ತೆ, ಆದರೆ ವಿವೇಕದ ಜ್ಞಾನ ಅಲ್ಲಿ ಅರಳಲಿಕ್ಕೆ ಅವಕಾಶ ಆಗ್ತಾ ಇರೋದಿಲ್ಲ. ಯಾಕಂದರೆ ಅಹಂ ಅಭಿಮಾನ ಕಾಡ್ತಾ ಇರುತ್ತೆ. ವಿವೇಕ ಅಂದರೆ ಯಾವುದು ಸರಿ, ಯಾವುದು ಸರಿಯಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ವಿವೇಚಿಸುವ ನಡೆಯುವ ಲಕ್ಷಣ ಯೌವನದಲ್ಲಿ ಕಡಿಮೆ ಇರುತ್ತೆ. ವಿಭಜಿಸಿ ನೋಡುವ, ವಿಶ್ಲೇಷಿಸಿ ತಿಳಿಯುವ ತಾಳ್ಮೆ, ಸಹನೆ ಸ್ವಲ್ಪ ಕಡಿಮೆ ಇರುತ್ತೆ. ಅದರ ಜೊತೆಗೆ ಹುಡುಗರಿಗೆ ಬುದ್ಧಿ ಮಾತು ನಾಟಲ್ಲ ಅಂತ ಎಲ್ಲ ತಂದೆ ತಾಯಂದಿರು ಹಿರಿಯರು ಹೇಳ್ತಿರ್ತಾರೆ. ಈ ಟೀನೇಜಲ್ಲಿ ಅವ್ರ ಜೊತೆ ಮಾತಾಡೋದೇ ಕಷ್ಟ ರೀ. ಏನು ಹೇಳಿದ್ರು ಏನಾರು ತಪ್ಪು ತಿಳ್ಕೊತಾವೇನೋ ಅನ್ನೋ ಒಂದು ಭಾವ ಬರ್ತೈತಿ ಅಂಥೇಳಿ ಹಿರಿಯರು ಹೇಳ್ತಿರ್ತಾರೆ. ಯಾಕೆಂದರೆ ಆ ತಾರುಣ್ಯ ಹೊಸ ಹೊಸ ಹಂಗನಸನ್ನು ಕಟ್ಟುವಲ್ಲಿ ಮಗ್ನ ಆಗಿರುತ್ತೆ. ವಾಸ್ತವಿಕತೆಯ ಅರಿವನ್ನು ಮಾಡಿಕೊಳ್ಳೋದು ಅವರಿಗೆ ಆ ಕ್ಷಣಕ್ಕೆ ಬೇಡಾಗಿರ್ತೈತೆ. ಆದ್ದರಿಂದ ಕಾರಣ ಇಷ್ಟೇ, ಅಲ್ಲಿ ನಾನು ಸರಿ ಅನ್ನೋ ಅಹಂ ಅಭಿಮಾನದ ಮನಸ್ಸು ಎಲ್ಲ ಹೊಸತನ್ನು ಕಾಣುವ, ಅನುಭವಿಸುವ ಮನಸ್ಥಿತಿಯನ್ನು ರೂಪಿಸ್ತಾ ಇರುತ್ತೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಈ ಯೌವನದ ಕಾಲ ಸರಿಯಾಗಿ ಬಳಸ್ಕೊಂಡು ಬಿಡಬೇಕು. ಅದು ಬೆಳೆಯುವ ಭೂಮಿ ಇದ್ದಂತೆ. ಯೌವನದ ಕಾಲ ಅಂದರೆ ಬೆಳೆಯುವ ಭೂಮಿ ಇದ್ದಂತೆ. ಅಲ್ಲಿ ಯಾವುದೇ ಪ್ರಳಯದ ಕಸ ಹುಟ್ಟಬಾರದು ಅಂತಾರೆ. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಅದು ತಿಳಿಯಲಿಯದು, ಎಚ್ಚರಲಿಯದು. ನವಗುಣವೆಂಬ ಕಸಬ ಕಿತ್ತು ಸಲಹಯ್ಯ ಲಿಂಗ ತಂದೆ, ಸುಳಿದೆಗೆದು ಬೆಳೆವೆನೂ ಉಡಲ ಸಂಗಮ ದೇವ. ಈ ವಚನ ಇಡೀ ಯುವಜನಾಂಗಕ್ಕೆ ಬೇಕಾದ ಒಂದು ಅದ್ಭುತವಾದ ಮಾತುಗಳು. ಅರ್ಥಪೂರ್ಣವಾಗಿ ನಾವು ಏನನ್ನು ಬಯಸಬೇಕು, ಯೌವನಕ್ಕೆ ಬಂದಾಗ ನಮ್ಮ ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಹೋಗುತ್ತೆ. ಫಲವತ್ತಾಗಿ ಬೆಳೆಯೋ ಭೂಮಿಯಂತಹ ಯೌವನದ ಶರೀರ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಂದಿಷ್ಟು ಮೈ ಮರೆತರೆ ಕಸ ಬೆಳೆಯೋದು ಬಹಳ ಸುಲಭ. ಬೆಳೆಯೋ ಭೂಮಿ ಅಲ್ಲಿ ಸ್ವಲ್ಪ ಎಚ್ಚರ ಇರಬೇಕು, ತಿಳಿವಿರಬೇಕು, ಕಷ್ಟಪಟ್ಟು ದುಡಿಯುವ ಶ್ರಮ ಭಾವ ಇರಬೇಕು. ಈ ಮೂರು ಇದ್ದರೆ ಅದ್ಭುತವಾದ ಬೆಳೆಯಲ್ಲಿ ತೆಗಿಬಹುದು. ಈ ಮೂರು ಇಲ್ಲ ಅಂದರೆ ಎಚ್ಚರ, ತಿಳುವಳಿಕೆ ಮತ್ತು ಶ್ರಮ, ಈ ಮೂರು ಕಡಿಮೆ ಆದರೆ ಕಸ ತಂತಾನೆ ಹೊಲಸಾಗಿ ಬೆಳೆದ್ಬಿಡುತ್ತೆ. ಅದಕ್ಕೆ ತಾರುಣ್ಯದಲ್ಲಿ ತಿಳಿವು, ಎಚ್ಚರಾಗುವ ಒಂದು ವಿವೇಕಯುಕ್ತವಾದ ಸಂಸ್ಕಾರ ಕೊಡಬೇಕು. ಇಲ್ಲದೆ ಹೋದರೆ ಈ ದೇಹದ ಮೂಲ ಗುಣ ಏನಂದ್ರೆ ಕಾಮ ಮೋಹ ಮೊಳೆವ ಕಾಲವೇ ಯೌವನ ಅಂತಾರೆ. ಬಹುವಿಧ ಬಯಕೆ, ಮೋಹಿಸುವ ಭಾವ, ಇದು ಮೊಳೆವ ಕಾಲ, ಅದು ಅರಳತಕ್ಕಂಥ ಕಾಲ ಯೌವನ. ಅಂಥ ವೇಳೆಯೊಳಗೆ ವಿವೇಕಯುಕ್ತವಾಗಿ ನಡೆಯುವ ಒಂದು ಸಂಸ್ಕಾರ ಖಂಡಿತ ಬೇಕು. ದುರ್ಜನರ ಸಹವಾಸದಲ್ಲಿ ಅನೇಕ ಅವಗುಣಗಳೆಂಬ ಕಸ, ಅದು ಪ್ರಳಯದ ಕಸ.
ಪ್ರಳಯದ ಕಸ ಅಂದರೆ ವ್ಯಕ್ತಿತ್ವವನ್ನೇ ನಾಶ ಮಾಡತಕ್ಕಂಥ ಒಂದು ಕಸ. ಅದು ಜೀವನ ಯೌವನ ವಿಲಾಸಮುಖಿಯಾಗಿ ಹೋಗಬಾರ್ದು. ದುರ್ಜನರ ಸಂಘದಲ್ಲಿ ವಿಲಾಸಮುಖಿಯಾಗಿ ಹೋಗಿಬಿಟ್ರೆ ಸಂಸ್ಕೃತಿ ಸಭ್ಯತೆ ಮೀರಿದ ಒಂದು ಬದುಕು, ಸ್ವೇಚ್ಛೆ, ಉದ್ದಟತನ ಅದೇ ವಿಜೃಂಭಿಸ್ತಾ ಏನು ಮಾಡ್ತಿದ್ದೀನಿ ಏನು ಆಗ್ತಾಯಿದ್ದೀನೋ ಪರಿವಿಲ್ದಂಗೆ ತಮ್ಮ ಶಕ್ತಿಯನ್ನು ಕಳ್ಕೊತೀವಿ. ತಾರುಣ್ಯದಲ್ಲಿ ಶಕ್ತಿ ಹನನ ಆಗಬಾರ್ದು, ಶಕ್ತಿಯ ಸಂಗ್ರಹ ಆಗಬೇಕು, ಶಕ್ತಿಯ ಸದ್ಬಳಕೆ ಆಗಬೇಕು. ಆಗ ಅದು ಬದುಕು ನಿಜವಾಗಿ. ಅಲ್ಲಿ ರಾಗ ದ್ವೇಷ ಮೊಳೆಯುವ ಕಾಲ, ರಾಗ ಅನುರಾಗ ದ್ವೇಷ ಅಸೂಯೆ ಅನ್ನೋ ಕಸ ಹುಲಸಾಗಿ ಬೆಳೆಯುವ ಕಾಲ ಅದು ಬರಬಾರ್ದು. ರಾಗ ಅಂದರೆ ನನಗಲ್ಲದೆ ಬೇರೆಯವರಿಗೆ ಇದು ಸಿಗಬಾರ್ದು, ನನಗೇ ಸಿಗಬೇಕು ಅನ್ನೋ ವ್ಯಾಮೋಹ, ಬೇರೆಯವರಿಗೆ ಸಿಕ್ಕರೆ ದ್ವೇಷ. ಇದರಿಂದ ಜೀವನದ ಹದ ತಪ್ಪುತ್ತೆ. ಇದರಿಂದ ಸ್ವಂತಕ್ಕೂ ಹಾನಿ, ಸಮಾಜಕ್ಕೂ ಹಾನಿ, ಕುಟುಂಬಕ್ಕೂ ಹಾನಿ ಉಂಟಾಗ್ತಾ ಹೋಗುತ್ತೆ. ಅದೇ ತಾರುಣ್ಯದಲ್ಲಿ ವಿವೇಕಮುಖಿಯಾಗಿ ನಡೀಲಿಕ್ಕೆ ಅವಕಾಶ ಸಿಕ್ಕರೆ, ಅವಕಾಶ ಒದಗಿಸಿಕೊಡಲೇಬೇಕು. ಕೊಟ್ಟರೆ ಅಲ್ಲಿ ಅವನ ಅಂತಃಶಕ್ತಿ, ದೇಹಶಕ್ತಿಯ ಸಾಮರ್ಥ್ಯ, ಆದರ್ಶ, ಸೃಜನಶೀಲತೆ, ಕಲೆಯಲ್ಲಿ ಒಂದು ವಿಕಾಸ, ಇನ್ನು ಸೇವೆ, ದೇಶ ಪ್ರೇಮ, ಧರ್ಮದ ಆಚರಣೆ, ಈ ಎಲ್ಲ ಸದ್ಗುಣಗಳ ಬೆಳೆಯನ್ನು ಬೆಳೆಸಲಿಕ್ಕೆ ತರುಣ ಮನಸ್ಸಿಗೆ ಅವಕಾಶ ಖಂಡಿತ ಇದೆ. ಯಾಕಂದರೆ ಅದು ಬೆಳೆಯುವ ಭೂಮಿ ಇದ್ದಂತೆ. ತಾರುಣ್ಯ ಅಥವಾ ಯೌವನ ಅಂದರೆ ಅದು ಬೆಳೆಯುವ ಭೂಮಿ, ಅದು ಬೀಳು ಭೂಮಿ ಅಲ್ಲ, ಹಾಳು ಭೂಮಿ ಅಲ್ಲ, ಅದು ಬೆಳೆಯುವ ಭೂಮಿ. ಅದನ್ನು ವಿವೇಕದಿಂದ ಸ್ವಸ್ಥ ಬದುಕಿಗೆ ಬೇಕಾದ ಯೋಗ್ಯತೆಯನ್ನು ರೂಢಿಸ್ಕೊಳ್ಬೇಕು. ಅಂದರೆ ಒಳ್ಳೆಯ ಚಿಂತನೆಗಳು, ಒಳ್ಳೆಯವರ ಸಂಘ, ಒಳ್ಳೆಯ ಆದರ್ಶದ ಯೋಗ ಅಂದರೆ ಕೂಡಬೇಕು, ಅಂಥವ್ರ ಜೊತೆ ಕೂಡಬೇಕು, ಆ ಯೋಗ್ಯತೆಯನ್ನು ರೂಢಿಸ್ಕೊಳ್ಬೇಕು. ಆಗ ಸರ್ವಾಂಗೀಣವಾದ ಅಭಿವೃದ್ಧಿ ಖಂಡಿತ ಸಾಧ್ಯ ಆಗುತ್ತೆ. ಯಾಕಂದರೆ ಯುವಶಕ್ತಿಯೇ ಅಭಿವೃದ್ಧಿಯ ಮೂಲವಲ್ಲ. ಯುವಶಕ್ತಿ ಅನ್ನೋದು ಸಾಮಾನ್ಯ ಅಲ್ಲ, ಅದು ಬಹಳ ಮಹತ್ತರವಾದ ಒಂದು ಶಕ್ತಿ. ಆ ಶಕ್ತಿಯನ್ನು ಯೌವನದ ನೈಜ ಕಾಲದಲ್ಲಿ ಸದ್ಬಳಕೆ ಆಗಬೇಕು. ಅಲ್ಲಿ ಸದ್ಗುಣಗಳ ಬಿತ್ತಿಗೆ ಆಗಿಬಿಟ್ರೆ ಅಲ್ಲಿ ಜೀವನವೇ ಸುಳಿ ತೆಗೆದು ಬೆಳೆಯುತ್ತೆ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು, ಯೂತ್ಸ್ ಆರ್ ಸಾಲ್ಟ್ ಆಫ್ ದಿ ನೇಷನ್. ಒಂದು ದೇಶದ ಒಂದು ರುಚಿರ ಪ್ರಗತಿ ಸಾಗಬೇಕಾದ್ರೆ, ಅರ್ಥಪೂರ್ಣ ಪ್ರಗತಿ ಸಾಗಬೇಕಾದ್ರೆ ಯುವಶಕ್ತಿ ಅತಿ ಅವಶ್ಯವಾಗಿ ಬೇಕು. ಯುವಶಕ್ತಿಯಿಂದ ನಮ್ಮ ದೇಶವನ್ನು ಬದಲಾಯಿಸಬಹುದು ಅನ್ನೋದು ಇವತ್ತಿನ ಅತೀ ಮುಖ್ಯವಾದ ಆದೇಶ, ಸಂದೇಶ. ನಮ್ಮ ದೇಶದ ಘನತೆಯತ್ತ ರಾಷ್ಟ್ರಪತಿ ಅಬ್ದುಲ್ ಕಲಾಂರವರು ಯಾವಾಗಲೂ ಹೇಳ್ತಾಯಿದ್ರು, ದ ಗ್ರೇಟ್ ಚಾಲೆಂಜ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಯೂತ್ which has got the power of ideas, ambition and ability. ಯುವಕರ ಬಗ್ಗೆ ಅವರಿಗೆ ಅಪಾರ ಪ್ರೇಮ, ಯುವಶಕ್ತಿಯ ಬಗ್ಗೆ ಅವರಿಗೆ ಅಪಾರ ಒಂದು ಗೌರವ, ಯುವಶಕ್ತಿಯವರಿಗೆ ಬಹಳಷ್ಟು ನಂಬಿಕೆ, ವಿಶ್ವಾಸ. ಅದಕ್ಕೆ ಈ ಮಾತುಗಳನ್ನು ಅವರು ಆಡ್ತಾರೆ. ಸ್ವಾಭಿಮಾನಿ, ಆತ್ಮನಿರ್ಭರ ಭಾರತ, ಭವ್ಯ ಪರಿವರ್ತನಾಶೀಲ ಭಾರತದ ಚಿತ್ರಣ ಕಾಣಬೇಕಾದ್ರೆ ಯುವಶಕ್ತಿಯಿಂದ ಮಾತ್ರ ಸಾಧ್ಯ. ಅವರ ಸಹಕಾರ, ಅವರ ಪೂರ್ಣ ಸಹಕಾರ ಮಾತ್ರ ನಮಗೆ ಅವಶ್ಯವಾಗಿ ಬೇಕಾಗುತ್ತೆ. ಯುವ ಜನಾಂಗದಲ್ಲಿರುವ ಶಕ್ತಿಭರಿತ ಯೋಚನೆ ಹಾಗೂ ಯೋಜನೆ. ಇವತ್ತಿನ ಜನಾಂಗ ಒಳ್ಳೆಯ ಯೋಚನೆಯನ್ನು ಮಾಡ್ತಾರೆ, ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ತಾರೆ. ಐಡಿಯಾಸು ಬಹಳಷ್ಟು ಅವರಿಗೆ ಇರ್ತವೆ. ಉನ್ನತ ಆದರ್ಶ ಆಕಾಂಕ್ಷೆಯಿಂದ, ಅಪೂರ್ವ ಜ್ಞಾನ ಸತ್ವದಿಂದ, ಅವರ ಸಾಮರ್ಥ್ಯದಿಂದ ಭವ್ಯ ಭಾರತ ನಿರ್ಮಾಣ, ಶಕ್ತಿಶಾಲಿ ಭಾರತ, ಶ್ರೇಷ್ಠ ಆದರ್ಶ ತುಂಬಿದ ದೇಶ ಅಂತ ಭಾರತ ದೇಶ ರೂಪುಗೊಳ್ಳಲಿಕ್ಕೆ ಸಾಧ್ಯ ಅಂತಿದ್ರು ಕಲಾಂಜಿಯವರು. ಇದು ಇಂದಿನ ಯುವಕರಲ್ಲಿ ನಾವು ಖಂಡಿತ ಕಾಣ್ತೀವಿ. ಎಷ್ಟೋ ಸಾವಿರ ಯುವಕರು ಏನನ್ನು ಸಾಧಿಸಲಿ ಅನ್ನೋ ಒಂದು ಚಿಂತನೆಯಲ್ಲಿ ತೊಡಗ್ತಾರೆ. ಏಕೆಂದರೆ ಅವರು ಉತ್ತಮ ಮಾರ್ಗದರ್ಶನದಲ್ಲಿ ಸಾಗಿ ಬಂದವರಾಗಿದ್ದರೆ ಯುವಶಕ್ತಿಯ ಪೂರ್ಣ ವಿಕಸನವಾಗಿ ಆ ವಿಕಸನಕ್ಕಾಗಿ ಅವರ ಮೈ, ಮನ, ಮಾತು ಹಾತೊರಿತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ರೂಹತ್ತಿಗೆ ಬಂದಾಗ ಮುಂದೆ
ನೀ ಕಾಣೆ, ಕಾಣಲಾರ್ದಂಗಿರಬೇಡ, ಮುಂದೆ ಕಾಣಬೇಕು. ವಿವೇಕದ ಪಥ ಆದರ್ಶದ ಪಥ, ಅದು ಮುಂದೆ ಕಾಣುವಂತೆ ಮುನ್ನಡೆಸುವಂತೆ ಭವಿಷ್ಯ ರೂಪಿಸಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ. ನಿನ್ನ ಬದುಕು ಅಂದರೆ ವೈಯಕ್ತಿಕ ಬದುಕು ಪೂರ್ಣ ವಿಕಸನ ಆಗುತ್ತೆ. ದೇಶದ ಒಂದು ಘನತೆ ಹೆಚ್ಚಲಿಕ್ಕೆ, ದೇಶದ ಪೂರ್ಣ ವಿಕಾಸವಾಗಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಹೀಗೆ ದೇಶ ವೈಯಕ್ತಿಕತೆಯೊಡನೆ, ಸಮಾಜ ಕುಟುಂಬದೊಡನೆ ಜೀವನ ಅರಳಲಿಕ್ಕೆ ಅದು ಅವಕಾಶ ಮಾಡಿಕೊಟ್ಟಿರೋ ಸಮಯ ಅಂದರೆ ಅದು ಯೌವನದ ಕಾಲ. ಆ ಯೌವನ ಭವ್ಯ ದಿವ್ಯ ನವ್ಯ ಸಮಾಜ ರೂಪಿಸಲಿಕ್ಕೆ ನಿಜವಾಗಿ ಯುವ ಶಕ್ತಿಯಿಂದ ಸಾಧ್ಯ. ಯುವ ಶಕ್ತಿ ಮುಂದೆ ಬರಬೇಕು, ಮುಂದೆ ಕಾಣಬೇಕು, ಅದಕ್ಕೆ ಭವಿಷ್ಯ ಕಾಣ್ತಿರಬೇಕು, ಆದರ್ಶ ಕಾಣ್ತಿರಬೇಕು, ವಿಕಸನ ಕಾಣ್ತಿರಬೇಕು. ಅದೇ ದೇಶದ ಜನಾಂಗದ ಪ್ರೌಢತೆ, ಅದೇ ಪ್ರೌಢಿಮೆಗೆ ಸಾಕ್ಷಿ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಮುಂದೆ ಸಿರಿ ಒಳದಲ್ಲಿ ದೇವ ಕಾರ್ಯವಂ ಮಾಡು. ಒಂದು ದೇಶದ ಘನತೆಯನ್ನು, ನಿನ್ನ ಜೀವನದ ಘನತೆಯನ್ನು ಅರ್ಥ ಮಾಡ್ಕೊಳ್ತಾ ನಿನ್ನ ಬದುಕು ಇನ್ನೂ ವಿಶೇಷವಾಗಿ ಅರಳ್ತಾ ಪ್ರೌಢಗತಿಯಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ. ಆ ಪ್ರೌಢಗತಿಯನ್ನೇ ಸಿರಿವಳ ಅಂತ ಇಲ್ಲಿ ಕರೀತಾರೆ ಸೊಡ್ಡಳ ವಾಚರಸರು. ಈ ಮೂರನೇ ಅವಸ್ಥೆ ನಿಜವಾಗಿ ಸುಂದರ. ಪ್ರೌಢಾವಸ್ಥೆಗೆ ಅನೇಕ ರೀತಿಯ ಒಂದು ಘನತೆ ಬಂದಿರುತ್ತೆ, ಜೀವನಾನುಭವ ಲೋಕಾನುಭವ ಹೆಚ್ಚಾಗಿರುತ್ತೆ. ಜೊತೆಗೆ ಶ್ರಮದಿ ಗಳಿಸಿದ ಸಿರಿತನ ಇರುತ್ತೆ, ಅರಿವೆಂಬ ಸಿರಿ ಅರಳುತ್ತಾ ಇರುತ್ತೆ, ಆಚರಣೆಯ ನಿಜದಾರಿ ಕಣ್ಣಿಗೆ ಎದುರಿಗೆ ಕಾಣ್ತಾ ಇರುತ್ತೆ, ಸೇವಾಭಾವ ಪ್ರೇಮ ಭಾವದ ಐಸಿರಿ ಅದು ಸಿರಿ ಒಳ. ಹೀಗೆ ಅನೇಕ ಸಿರಿಯ ವಲಯಗಳು ಕಾಣುವ ವೇಳೆಗೆ ಪ್ರೌಢತೆ ಸಿರಿವಳ ಅಂತ ಹೇಳ್ತಾರೆ. ಮನುಷ್ಯನ ಮನಸ್ಸನ್ನು ಆವರಿಸಿರುವ ಈ ಸಿರಿ ವಲಯ, ಅದನ್ನು ದೇವ ಕಾರ್ಯದಲ್ಲಿ ಬಳಸ್ಕೋ. ಅಹಂಕರಿಸಬೇಡ, ದೇವ ಕಾರ್ಯವನ್ನು ಮಾಡಲು ನೀನು ಸಜ್ಜಾಗಬೇಕು ಅಂಥೇಳಿ ವಾಚರಸರು ಪ್ರೌಢ ಬದುಕಿಗೆ ಕರೆ ನೀಡ್ತಾರೆ. ಅದು ಜೀವನದ ಪ್ರೌಢಿಮೆ. ಯಾವ ಪ್ರಕೃತಿಯಿಂದ ಸಮಾಜದಿಂದ ನಾವು ಏನೆಲ್ಲ ಪಡ್ಕೊಂಡು ಬೆಳೆದಿರ್ತೀವೋ ಅದನ್ನು ಪುನಃ ಅವದ ಸಮಾಜದ ಏಳಿಗೆಗೆ, ದೇಶದ ಏಳಿಗೆಗೆ, ಧರ್ಮದ ಏಳಿಗೆಗೆ ಕೊಟ್ಟು ದಾನಭಾವ ದಾಸೋಹಂ ಭಾವದಿಂದ ಮಾಡಿ ನೀಡಿ ಆನಂದಿಸೋದು, ಅದೇ ದೇವ ಕಾರ್ಯ, ಅದೇ ಪುಣ್ಯ ಕಾರ್ಯ. ಇಡೀ ಪ್ರಕೃತಿಯ ಗುಣನೇ ಅದಲ್ವಾ. ಪರೋಪಕಾರ ನಮಗೆ ಪಾಠ ಕಲಿಸೋದು ಪ್ರಕೃತಿನೇ. ಪ್ರತಿಯೊಂದು ಪ್ರಾಕೃತಿಕ ವಸ್ತುಗಳನ್ನು ನೋಡಿದ್ರೆ ಎಲ್ಲ ಅರ್ಪಿಸಿ ಆನಂದಿಸ್ತಾ ಇರ್ತವೆ. ನಮ್ಮದು ಈ ಪ್ರಾಕೃತಿಕ ಶರೀರ ಅಲ್ವಾ, ಪ್ರಕೃತಿಯಿಂದ ರೂಪುಗೊಂಡ ಶರೀರ. ಅಲ್ಲಿ ಮನಸ್ಸಿದೆ, ಮತಿ ಇದೆ, ಎಲ್ಲ ಕೂಡಿ ನಾವು ದುಡಿದು ಗಳಿಸ್ತೀವಿ. ನಾವೇ ದುಡಿದು ಗಳಿಸಬಹುದು. ಗಳಿಸಿದ್ದನ್ನು ಎಷ್ಟು ಬೇಕೋ ಅಷ್ಟು ಬಳಸಿ ಉಳಿದಿದ್ದನ್ನು ಅರ್ಪಿಸು, ಅದು ದೇವ ಕಾರ್ಯ. ಅದರಿಂದಲೇ ಜೀವನದಲ್ಲಿ ಒಂದು ರೀತಿಯ ಸಂತೃಪ್ತ ಭಾವ, ಸಮೃದ್ಧ ಭಾವ, ಆನಂದ ಭಾವ ಸೆಲೆ ಹೊಡಿಲಿಕ್ಕೆ ಕಾರಣ ಆಗುತ್ತೆ. ಅದ್ಭುತವಾದ ಒಂದು ಸುಭಾಷಿತವನ್ನು ನಾವು ನೆನಪಿಸ್ಕೊಳ್ಳೇಬೇಕು. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ಇದು ಎಷ್ಟು ಅದ್ಭುತವಾಗಿದೆ ಅಂದರೆ, ಇಡೀ ಪ್ರಕೃತಿ ಮತ್ತು ಪ್ರಕೃತಿಯ ಒಂದು ಸಣ್ಣ ಅಣುರೂಪಾದ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಸಾರುತ್ತೆ. ನಾವು ಹೆರರ ನೆರವಿಗೆ ಬಹಳ ಸ್ಪಂದಿಸಬೇಕು. ಯಾಕೆಂದರೆ ಈ ನಮಗಿಂತ ಮೊದಲೇ ಬಂದ ಅನಂತ ಜಾತಿಯ ಗಿಡ ಮರ ವೃಕ್ಷ ರಾಶಿಗಳೆಲ್ಲ ನಮಗೆಲ್ಲ ನೆರಳು, ಹೂವು, ಹಣ್ಣು, ಫಸಲು ಎಲ್ಲ ಕೊಡುತ್ತೆ. ಇಡೀ ಪ್ರಕೃತಿಯ ಶುದ್ಧತೆಗೆ ಆಮ್ಲಜನಕ ಇತ್ತು ಪರೋಪಕಾರವನ್ನು ನಿತ್ಯ ನಿರಂತರ ಮಾಡ್ತಾ ಇದೆ. ಅದು ಫಲಂತಿ ವೃಕ್ಷ, ಪರರಿಗೆ ಉಪಕಾರವಾಗಲಿ ಅಂತ ಅದನ್ನು ಫಲಿಸ್ತೈತಂತೆ. ಆ ಫಲ ಯಾವ ಮರನೂ ತಾನು ಬಿಟ್ಟ ಹಣ್ಣನ್ನು ತಾನೇ ತಿನ್ನೋದೇ ಇಲ್ಲ, ಅದಕ್ಕೆ ಅದರ ರುಚಿ ಸಹ ಗೊತ್ತಿಲ್ಲ. ಅದು ಅರ್ಪಿಸೋದೇ ಅದರ ಒಂದು ಕ್ರಿಯೆ. ಹಾಗೆಯೇ ಎಲ್ಲೋ ಹುಟ್ಟಿ ಬರುವ ಹೊಳೆ, ತೊರೆ, ನದಿಗಳು ಏನೋ ನೀರು ತುಂಬಿಕೊಂಡು ಏನು ಹರಿದು ಇಡೀ ಪ್ರಕೃತಿಯ ಸುತ್ತೆಲ್ಲ ಹಸಿರು ಮಾಡ್ತಾ ಸ್ವಚ್ಛತೆಗೆ, ಸಾಂತ್ವನಕ್ಕೆ, ಫಸಲಿಗೆ ಒಂದು ಸಹಕಾರ ಮಾಡ್ತಾ ಹರಿದು ಸಾಗರವನ್ನು ಸಂತೋಷವಾಗಿ ಸೇರುತ್ತೆ.
ಹಾಗೆಯೇ ಕೆಚ್ಚಲಲ್ಲಿ ಹಾಲು ತುಂಬಿಕೊಂಡಿರೋ ಹಸುಗಳು ತನ್ನ ಕರುಗೆ ಒಂದಿಷ್ಟು ಕೊಟ್ಟು ಎಲ್ಲ ಹಾಲನ್ನು ಮಾನವರಿಗೆ ಕೊಡುತ್ತೆ. ಎರಡನೇ ತಾಯಿಯಂತೆ ಅಮೃತ ಧಾರೆ ನೆರೆದು ಹಸುಗಳು ಮಾನವ ಕುಲವನ್ನು ರಕ್ಷಿಸ್ತಾ ಇದೆ. ಎಷ್ಟೋ ಬಗೆಯ ಉಪಕಾರ ಪಶು ಪ್ರಾಣಿಗಳಿಂದ ನಮಗೆ ಆಗ್ತಾನೇ ಇರುತ್ತೆ. ಹೀಗಿರುವಾಗ ನಮ್ಮ ಶರೀರ ಅದು ಆ ಕಾರಣಕ್ಕೆ ಬಂದಿರೋದು, ಪರೋಪಕಾರಾರ್ಥಂ ಇದಂ ಶರೀರಂ. ಹಾಗೆ ನಮ್ಮ ಬದುಕು ಕೊಡುವುದಕ್ಕೆಂದೇ ಬಂದಿದೆ, ಪಡೆದುಕೊಳ್ಳಲೆಂದಲ್ಲ. ಏನೆಲ್ಲ ಬೇಕು ನಮಗೆ ಪ್ರಕೃತಿಯಿಂದ ಸಹಜವಾಗಿ ಸಿಗುತ್ತೆ, ಅದನ್ನು ನಾವು ಸಹಜವಾಗಿ ಬಳಸ್ತೀವಿ. ಭೂಮಿ ಏನೆಲ್ಲ ಕೊಡ್ತಾ ಇದೆ, ಭಾನು ಅಂದರೆ ಏನು ಸೂರ್ಯ, ಏನು ಶಾಖ, ಬೆಳಕು, ಎಷ್ಟೆಲ್ಲ ಈ ಜಗದ ಮೇಲೆ ಕರುಣೆಯನ್ನು ತೋರಿಸಿ ಏನೆಲ್ಲ ಕೊಡ್ತಾ ಇದೆ. ಚಂದ್ರನೂ ಹಾಗೆ, ಗಾಳಿ, ಬೆಳಕು, ನೀರು ಎಲ್ಲವೂ ಪರೋಪಕಾರದ ನಿರ್ಮಲ ಜೀವನ ರಹಸ್ಯವನ್ನೇ ಸಾರ್ತಾ ಇದೆ. ಹೀಗಿರುವಾಗ ಮಾನವರಿಗೆ ಎಲ್ಲ ಬಗೆಯ ಸಿರಿಗೆ ಪ್ರೌಢಿಮೆಗೆ ಪ್ರಕೃತಿಯ ವರದಾನ ಬಹಳ. ಆದ್ದರಿಂದ ನಾವು ಹೆರರ ನೆರವಿಗಾಗಿ, ಎಲ್ಲರ ಸಂತೋಷಕ್ಕಾಗಿ, ಸಕಲ ಜೀವಾವಳಿಗೆ ಲೇಸಾಗುವಂತೆ ಅರ್ಪಿಸಿ ಬಾಳುವುದೇ ಮಾನವ ಬಾಳಿನ ಏಳಿಗೆ. ಅದೇ ಪ್ರೌಢತೆ, ಅದೇ ದೇವಕಾರ್ಯ. ಜೀವನ ಧ್ಯೇಯವೇ ಇದು, ಸತ್ಕಾರ್ಯವೇ ಇದು. ಮುಂದೆ ಜೀವನದಲ್ಲಿ ನಾವು ಒಳಿತನ್ನು ಕಾಣುವ ಭಾವ ನಮ್ಮಲ್ಲಿ ಸಹಜವಾಗಿ ಇದು ಮೂಡ್ತಾ ಹೋಗಬೇಕು. ಅದರ ಮುಂದೆ ಬರುತ್ತಲ್ವ, ಅದು ನಿಧಾನವಾಗಿ ಮುಪ್ಪು ಆವರಿಸ್ಕೊಳ್ಳುತ್ತೆ. ಆವಾಗ ಈ ಎಲ್ಲ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗಲ್ಲ. ಯಾವಾಗ ಪ್ರೌಢತೆ ಇದೆಯೋ ಅದನ್ನು ಸರಿಯಾಗಿ ಬಳಸ್ಕೊಂಡು ಸಮರ್ಪಣೆಯ ಬದುಕನ್ನು ಬದುಕಿಬಿಡು. ಮುಂದೆ ಅದು ಮಧು ಒಳದಲ್ಲಿಗೆ ಹೋಗುವ ಮುನ್ನ ಭಕ್ತಿಯ ಮಾಡು ಅಂತ ಹೇಳ್ತಾರೆ. ಮಧು ಒಳದಲ್ಲಿಗೆ, ಮಧು ಒಳದ ಅಲ್ಲಿಗೆ. ಮಧು ಅಂದರೆ ಒಂದು ರೀತಿ ಶಕ್ತಿ, ರಸ. ಆ ರಸ ಹೀನವಾಗುತ್ತೆ ಶರೀರ, ಶಕ್ತಿಹೀನವಾಗುತ್ತೆ ಶರೀರ. ದೇಹ, ಮನ, ಮತಿಯಲ್ಲಿ ಮಧು ಅಂದರೆ ಸಾಮರ್ಥ್ಯ ಅಳಿತಾ ಹೋಗುತ್ತೆ. ಆ ಸಾಮರ್ಥ್ಯ ಅಳಿಯುವ ಸಮಯವನ್ನೇ ಮುಪ್ಪು ಅಂತ ಕರೀತಾರೆ. ದೇಹ ಶಕ್ತಿ ಕುಂದುತ್ತೆ, ಮನ ಉಲ್ಲಾಸ ಕ್ಷೀಣಿಸ್ತಾ ಹೋಗುತ್ತೆ, ಬುದ್ಧಿಯ ವಿಚಾರ ಮಾಡುವ, ನೆನಪಿಟ್ಟುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಮರೆವು ಸಹಜವಾಗಿ ಆವರಿಸ್ತಾ ಇರುತ್ತೆ. ಇದು ಮುಪ್ಪಿಗೆ ಹೋಗ್ತಾ ಇರೋ ಸಮಯ. ಈ ಸಮಯಕ್ಕೆ ಮುನ್ನವೇ ಏನೆಲ್ಲ ಸಿಕ್ಕಿದೆಯೋ, ಸಿಗ್ತಾ ಇದೆಯೋ ಅದೆಲ್ಲ ದೇವನದೇ, ದೇವನಿಗೆ ಅರ್ಪಿತವಾಗಿದೆ ಎಂದು ನಿರ್ಮಲ ಭಕ್ತಿ ಭಾವದಿಂದ ದೇವ ಕಾರುಣ್ಯವನ್ನೇ ಸ್ಮರಿಸ್ತಾ ಇರು. ಮುಪ್ಪು ನೀನು ಹತ್ತಿರ ಬರ್ತಾ ಇದೆ, ಮುಪ್ಪಿಗೆ ಪ್ರವೇಶ ಮಾಡಿದ್ದೀವಿ ಅಂದಾಗ ಅಲ್ಲಿ ಸಂಪೂರ್ಣ ನಾನು ಮಾಡಿದೆ, ನನ್ನಿಂದಾಯಿತು ಅನ್ನೋ ಅಹಂಕಾರ ನಿರಸನ ಆಗಬೇಕು. ಅಹಂಕಾರ ನಿರಸನಾಗಿ ಏನೆಲ್ಲ ನಡೆದಿದೆಯೋ, ಏನೆಲ್ಲ ನಡೆಸಿದೆಯೋ ದೇವರೇ, ಅದೆಲ್ಲ ನಿನ್ನಿಂದಲೇ ಆದದ್ದು ಅನ್ನೋ ಒಂದು ಸಮರ್ಪಣಾ ಭಾವದ, ಅರ್ಪಿತ ಭಾವದ, ಅಹಂರಹಿತವಾದ, ಲಿಂಗ ಸನ್ನಿಹಿತವಾದ ಭಾವ ಇರಬೇಕು. ಹೀಗೆ ಅಹಂ ಅಭಿಮಾನವಿಲ್ಲದ ಅರ್ಪಿತ ಭಾವವೇ ಅದು ಭಕ್ತಿ ಭಾವ. ಅದನ್ನೇ ಇಲ್ಲಿ ಹೇಳ್ತಾರೆ, ಮಧು ಒಳದಲ್ಲಿಗೆ ಹೋಗುವ ಮುನ್ನ ನೀನು ಭಕ್ತಿಯ ಮಾಡು. ಭಕ್ತಿ ಅಂದರೆ ಏನಲ್ಲ, ಅಹಂಕಾರ ಖಾಲಿ ಮಾಡ್ಕೊಳ್ಳೋದು. ಅಹಂಕಾರ ಸೋಡ, ಮುಕ್ತಿ ರೋಕಡ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು. ಅಹಂಕಾರ ಬಿಡು, ಮುಕ್ತ ಬದುಕನ್ನು ಅನುಭವಿಸ್ತೀಯ. ಎಂಟಿ ಯುವರ್ ಈಗೋಯಿಸಮ್, ದೆನ್ ಯು ಫಿಲ್ ವಿತ್ ಗಾಡ್. ಅಂದರೆ ಮಾಡಿದೆನೆಂಬುವ ಮನಸ್ಸಿನಲ್ಲಿ ಇಟ್ಕೋಬೇಡ. ಅಹಂಕಾರ ಖಾಲಿ ಮಾಡು, ದೇವಭಾವ ತಾನೇ ತುಂಬಿಕೊಂಡು ಬಿಡುತ್ತೆ. ಅಲ್ಲಿ ಮಾಡಿದೆನೆಂಬುದು ಮನದಲ್ಲಿ ಇರದಿರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣ. ಎಲ್ಲರೂ ಹೇಳೋದು ಒಂದೇ ರೀತಿ. ಗುರುನಾನಕರು ಹೇಳಲಿಲ್ವಾ, ಮೈ ನಹಿ ಮೇರಾ ನಹಿ, ತೂ ಹೈ ತೇರಾ ಹೈ. ನಾನಲ್ಲ, ನಂದಲ್ಲ, ನಿನ್ನದೇ ಇದೆ, ನೀನೇ ಇದೆಯಾ. ಈ ಭಾವ ಆ ವಯಸ್ಸಿನಲ್ಲಿ ತುಂಬಿ ಬಿಟ್ಟರೆ ಮನಸ್ಸಿನ ತುಂಬ ನಿಜವಾಗಿ ಅದು ಭಕ್ತಿ ಭಾವ. ನೀನರಿಯೇ, ಇದನ್ನು ನೀನು ತಿಳ್ಕೊಂಡ್ರೆ ಕಾಡನೂರಿಗೆ ಹೋಗದ ಮುನ್ನ ಸೊಡ್ಡಳಂಗೆ ಶರಣೆನ್ನು. ನೀನರಿಯೆ ಅಂದರೆ ನೀನು ತಿಳಿದಿಲ್ಲ ಅಂತಲ್ಲ,
ನೀನು ಅರಿಯೇ, ನೀನು ಇದನ್ನು ಅರಿತ್ರೆ, ಈ ರೀತಿ ಬಾಳೋದನ್ನು ತಿಳ್ಕೊಂಡ್ರೆ ಮುಂದೇನಾಗುತ್ತೆ, ಅದು ಕಾಡನೂರಿಗೆ ಹೋಗೋ ಮುನ್ನ ಆರಾಮಾಗಿ ನೀನು ಶರಣಾಗತನಾಗಿ ಸಂತೋಷ ಚಿತ್ತದಿಂದ ಇರ್ತೀಯ. ಕಾಡನೂರು ಅಂದರೆ ಹೇಳಲ್ವ, ಹಿರಿಯರು ಹೇಳ್ತಿರ್ತಾರೆ, ಊರು ಹೋಗು ಅಂತ ಇದೆ, ಕಾಡು ಬಾ ಅಂತ ಇದೆ. ಅಂದರೆ ನಾನು ಸಾವಿನ ಸಮೀಪ ಇದ್ದೀನಿ. ಕಾಡನೂರು, ಕಾಲನೂರು, ಕಾಲ ಅಂದರೆ ಸಾವು, ಮರಣ. ಆ ಸಾವಿನ ಊರಿಗೆ ಹೋಗೋ ಮುನ್ನ ಅಂದರೆ ಸುಡುಗಾಡಿಗೆ ಹೋಗ್ತೀಯ ಅನ್ನೋ ಭಾವ ಇದೆಯಲ್ಲ, ಅದಕ್ಕೆ ಹೋಗೋಕ್ಕೂ ಮುಂಚೆ ಎಲ್ಲ ಆಶೆ ಅಭಿಮಾನಗಳನ್ನು ಸುಟ್ಟು ಬಿಡಬೇಕು. ಇಲ್ಲೇ ಕಳ್ಕೊಂಡು ಬಿಟ್ಟರೆ ಜೀವಿತ ಕಾಲ ಬಹಳ ಸುಂದರವಾಗಿ ಬದುಕಿದ್ದೀನಿ ಅನ್ನೋ ಒಂದು ಆತ್ಮಸಂತೋಷ ಇರಬೇಕು. ಅದಕ್ಕೆ ಹೇಳ್ತಿರ್ತಾರೆ ಕೆಲವು ಹಿರಿಯರು, ಸಾಕು ಬದುಕು ಸಾಕು, ಚೆನ್ನಾಗಿ ಬದುಕಿದ್ದೀನೋ ಸಂತೃಪ್ತಿ ನನಗಿದೆ, ಯಾವಾಗ ಕರಿತಾನೋ ಅವಾಗ ನಾನು ತಯಾರಿದ್ದೀನಿ, ಈ ಭಾವ ಇರಬೇಕು. ಶರಣರು ಹೇಳ್ತಾರೆ, ಸಾಕು ಮಾಡೈ ತಂದೆ ಲೋಕದೀ ಆಟವನ್ನು ಅಂತ. ಸರ್ವ ಸೃಷ್ಟಿಗೊಡೆಯನಾದ ಸೊಡ್ಡಳ ದೇವಾದಿ ದೇವನಿಗೆ ಸಂಪೂರ್ಣ ಶರಣಾಗತನಾಗಿಬಿಡೋದು. ಸೊಡ್ಡಳ ಅಂದರೆ ದೇವಾದಿದೇವ, ಅದಕ್ಕೆ ಶರಣಾಗತನಾಗಿಬಿಡೋದು. ನಿನ್ನಲ್ಲಿ ನನ್ನನ್ನು ಬೆರೆಸ್ಕೊಂಡು ಬಿಡು, ಮತ್ತೆ ಭವಕ್ಕೆ ಬಾರದಂತೆ ಸಮರಸಗೊಳಿಸ್ಕೊಂಡು ಬಿಡು ಅಂತ ಸಾವನ್ನು ಸಂಭ್ರಮದಿಂದ ಸ್ವಾಗತಿಸುವುದೇ ಅಂತ್ಯಕಾಲದಲ್ಲಿ ಮಾಡಬೇಕಾದ ಕಾರ್ಯ. ಆ ಮನಸ್ಥಿತಿ ಇರಬೇಕು. ಸಾವು ಸರ್ವ ದುಃಖ ನಿವೃತ್ತಿಗೊಳಿಸುವ ಮಹಾಮದ್ದು. ಸಾವು ಸರ್ವರಿಗೂ ಸಮಾನವಾಗಿ ಸಿಗುವ ಬಹುಮಾನ ಅಂತಾರೆ. ಆದ್ದರಿಂದ ಮರಣವೇ ಮಹಾನವಮಿ ಅಂತ ಹಬ್ಬ ಅಂತ ಭಾವಿಸಿ ಸಾವಿಗೆ ಬಾ ಅಂತ ಸ್ವಾಗತಿಸಿ ದೇವಸಾಕ್ಷಿಯಾಗಿ ಕರೆದು ಕಣ್ಮರಿಯಾಗಿ ಬಿಡೋದು. ಮರಣವೆಂಬ ಕರುಣದ ಮಡನಲ್ಲಿ ಕರಗಿ ಬಿಡುವುದೇ ಜೀವನ್ಮುಕ್ತ. ಆಶಾ ಶೂನ್ಯತೆ ಅಹಂ ಶೂನ್ಯತೆ ಏವ ಜೀವನ್ಮುಕ್ತಿ ಅಂತಾರಲ್ಲ, ಇಂಥ ಜೀವನ್ಮುಕ್ತಿಯ ಜೀವನ ಸಾರ್ಥಕ ಸುಂದರ ಜೀವನ ಯಾತ್ರೆ ಸಂಪೂರ್ಣ ಆಗುತ್ತೆ. ಹೀಗೆ ನಮ್ಮ ಬದುಕು ಬಾಲ್ಯದಲ್ಲಿ ಕೂಡಿಕೊಂಡು, ಯೌವನದಲ್ಲಿ ಒಂದಿಷ್ಟು ಕಳೆದರೂ, ಪ್ರೌಢತೆಯಲ್ಲಿ ಗುಣಿಸ್ಕೊಂಡು, ಮುಪ್ಪಿನಲ್ಲಿ ಭಾಗಿಸಿ, ಶೇಷವೇ ಉಳಿಯದಂತೆ ಜೀವನ ಲೆಕ್ಕ ಚುಕ್ತ ಮಾಡಿಬಿಡಬೇಕು. ಹಾಗೆ ನಮ್ಮ ಜೀವನದ ಲೆಕ್ಕ ನಾವು ಚುಕ್ತ ಮಾಡಿಕೊಳ್ಳೋಣ. ಎಚ್ಚರದಿಂದ ಅರ್ಪಿತದ ಬಾಳನ್ನು ಬಾಳೋಣ. ಹೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.